ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತದೆ ಅಂತೆ. ಎಸ್, ನೀವು ಕೇಳಿದ್ದು ನಿಜ. ನಮಸ್ಕಾರ ಸ್ನೇಹಿತರೆ, ನಾವು ಆರೋಗ್ಯವಾಗಿರಲು ಫಿಟ್ ಆಗಿರಲು ಪ್ರತಿದಿನ ಮೊಟ್ಟೆ ತಿಂತೇವೆ. ಅದರಲ್ಲೂ ಮಾರ್ಕೆಟ್ ನಲ್ಲಿ ಹರ್ಬಲ್ ಎಗ್ಸ್ ಆಂಟಿಬಯೋಟಿಕ್ ಫ್ರೀ ಅಂತ ಹೇಳಿಕೊಳ್ಳುವ ದುಬಾರಿ ಬ್ರ್ಯಾಂಡ್ಗಳನ್ನು ನಾವು ಹೆಚ್ಚು ನಂಬ್ತೇವೆ. ಅದರಲ್ಲಿ ಒಂದು ಪ್ರಮುಖ ಕಂಪನಿಗೆ ಎಗ್ಗೋಸ್ ಅಂತ. ಇತ್ತೀಚೆಗೆ ಟ್ರಸ್ಟಿಫೈಡ್ ಅನ್ನುವಂತಹ ಭಾರತದ ಪ್ರಸಿದ್ಧ ಲ್ಯಾಬ್ ಟೆಸ್ಟಿಂಗ್ ಪ್ಲಾಟ್ಫಾರ್ಮ್ ನಡೆಸಿದ ಒಂದು ಪರೀಕ್ಷೆಯಲ್ಲಿ ಇಡೀ ಫಿಟ್ನೆಸ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ರಿಯಾಲಿಟಿಯನ್ನು ನಾವು ನೋಡೋಣ. ಸ್ನೇಹಿತರು ನೋಡಿ, ಎಗ್ಗೋಸ್ ಕಂಪನಿ ಹೇಳುವ ಪ್ರಕಾರ ಅವರ ಕೋಳಿಗಳಿಗೆ ಕೇವಲ ಗಿಡಮೂಲಿಕೆ ಆಹಾರ ಅಂದ್ರೆ ಹರ್ಬಲ್ ಫೀಡ್ ನೀಡಲಾಗ್ತದೆ ಅಂತ ಅವರು ಹೇಳ್ತಾರೆ. ಮತ್ತೆ ಯಾವುದೇ ರೀತಿಯ ಆಂಟಿಬಯೋಟಿಕ್ಸ್ ಬಳಸುವುದಿಲ್ಲ ಅಂತ ಅವರು ಹೇಳ್ತಾರೆ. ಈ ಕಾರಣಕ್ಕೆ ಈ ಟ್ರಸ್ಟಿಫೈಡ್ ಅನ್ನುವಂತ ಒಂದು ಕಂಪನಿ ಏನಿದೆ, ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಇಂಡಿವಿಜುವಲ್ ಬ್ಲೈಂಡ್ ಟೆಸ್ಟ್ ಮಾಡ್ತಾರೆ. ಈ ಬ್ಲೈಂಡ್ ಟೆಸ್ಟ್ ನಲ್ಲಿ ಎಲ್ಲ ವರದಿ ನಾರ್ಮಲ್ ಆಗಿತ್ತು. ಆದರೆ ಲಾಸ್ಟಿಗೆ ಈ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಮತ್ತು ನೈಟ್ರೋ ಇಮಿಡಾಜೋಲ್ ನಂತಹ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ. ಮತ್ತೆ ಇದೊಂದು ಪ್ರಬಲವಾದ ಆಂಟಿಬಯೋಟಿಕ್ ಕೂಡ ಆಗಿದೆ. ಇದನ್ನು ಕೋಳಿಗಳಿಗೆ ಕಾಯಿಲೆ ಬಾರದಿರಲು ನೀಡಲಾಗ್ತದೆ. ಆದರೆ ಇದು ಮನುಷ್ಯರ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅಂದರೆ ಇದು ಕಾರ್ಸಿನೋಜೆನಿಕ್ ಏಜೆಂಟ್, ಅಂದರೆ ನಮ್ಮ DNA ಡ್ಯಾಮೇಜ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಕೂಡ ಕಾರಣವಾಗ್ತದೆ ಎಂದು ಅನೇಕ ಅಧ್ಯಯನಗಳು ಹೇಳ್ತದೆ. ಇದೇ ಕಾರಣಕ್ಕೆ ಇದನ್ನು ಕೋಳಿ ಸಾಕಾಣಿಕೆಯಲ್ಲಿ ಬಳಸುವುದನ್ನು ನಿಷೇಧಿಸಲಾಗಿದೆ, ಅಂದ್ರೆ ಬ್ಯಾನ್ಡ್ ಆಗಿದೆ. ಎಗ್ಗೋಸ್ ಇದನ್ನು ನಿರಾಕರಿಸಬಹುದು ಅಥವಾ ತಮ್ಮದೇ ಆದ ಸ್ಪಷ್ಟೀಕರಣ ನೀಡಬಹುದು. ಆದರೆ ಗ್ರಾಹಕರಾಗಿ ನಾವೇನ್ ಅರ್ಥ ಮಾಡಿಕೊಳ್ಳಬೇಕಾಗಿದ್ದಂದ್ರೆ ಒಂದೇ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ನೋಡಿ ಕಣ್ಣು ಮುಚ್ಚಿ ಯಾವುದು ಕೂಡ ನಂಬಾರದು. ಹಾಗಾದ್ರೆ ಎಗ್ ತಿನ್ನೋದನ್ನೇ ಬಿಡ್ಬೇಕಾ? ಖಂಡಿತ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಬೇಕಂದ್ರೆ ಈ ತರ ಸೋಕಲ್ ಕಂಪನಿಯಲ್ಲಿ ಬೈ ಮಾಡೋದನ್ನು ನಿಲ್ಲಿಸಬೇಕು. ಮತ್ತೆ ನಿಮ್ಮ ಊರಿನಲ್ಲಿ ಟ್ರಸ್ಟೆಡ್ ಇರುವಂತಹ ಎಗ್ ಫಾರ್ಮ್ ಅಲ್ಲಿ ಹೋಗಿ ಮೊಟ್ಟೆಯನ್ನು ಬೈ ಮಾಡಿ. ಇಲ್ಲದಿದ್ದರೆ ಫಾರಂ ಕೋಳಿಯ ಮೊಟ್ಟೆ ತಿನ್ನುವ ಬದಲು ಊರ್ ಕೋಳಿಯ ಮೊಟ್ಟೆಗೆ ಶಿಫ್ಟ್ ಆಗಿ. ಭಯ ಪಡುವ ಅಗತ್ಯ ಏನೂ ಇಲ್ಲ. ಸೊ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೆಲ್ತ್ ಅಂಡ್ ಫಿಟ್ನೆಸ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಪೇಜ್ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಸ್ಟೇ ಸೇಫ್ ಅಂಡ್ ಸ್ಟೇ ಫಿಟ್.